ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸಾಹಿತ್ಯ ಅಭಿಮಾನಿಗಳಿಗೆ, ನನ್ನ ಭಜನಾ ಮಂಡಳಿಯ ತಾಯಂದರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಾವೀಗ ಕಂಬಳದಿನ್ನಿ ಅಂತಕ್ಕಂಥ ಎಮ್ಮೇನೂರಿಗೆ ಹತ್ತಿರ, ಇದು ಆಂಧ್ರ ಪ್ರದೇಶಕ್ಕೆ ಸೇರಿರ್ತಕ್ಕಂಥದ್ದು. ಕಂಬಳದಿನ್ನಿ ಅಂತಕ್ಕಂಥ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮಧ್ವನವಮಿಯ ಅಂಗವಾಗಿ ಇವತ್ತು ಪ್ರಾಣದೇವರ ಪ್ರತಿಷ್ಠಾ ಆಗಿರತಕ್ಕಂಥ ದಿವಸ ಇಲ್ಲಿ ಬಂದಿದ್ದೀವಿ. ಎಷ್ಟು ಪವಿತ್ರವಾದ ಸ್ಥಳ ಇದು ಅಂತಂದರೆ, ಒಂದು ರೀತಿಯಿಂದ ತಪೋವನ ಇದ್ದಾಗದೆ. ಊರಿನಲ್ಲಿಲ್ಲ, ಇದು ಊರಿನಿಂದ ಹೊರಗದೆ, ಪಕ್ಕದಲ್ಲೇ ಅದು ಬಾವಿ. ಇದನ್ನೆಲ್ಲ ನಿರ್ಮಾಣ ಮಾಡಿದ ಪುಣ್ಯಾತ್ಮರು ಯಾರು ಅಂದರೆ, ಇಲ್ಲಿಯ ಇದಕ್ಕೆ ಮೂಲ ಪುರುಷರು ಅಂತ ಹೇಳಕ್ಕೆ ಬರೋದಲ್ಲ, ಇದಕ್ಕೆ ಮೂರನೇ ತಲೆಯವರಾಗಿರ್ತಕ್ಕಂಥ ಕೃಷ್ಣರಾಯರು ಅಂತಕ್ಕಂಥ ಪುಣ್ಯಾತ್ಮರು ಮಾಡಿದ್ದಾರೆ. ಅವರು ಗೃಹಸ್ಥರು ಅಂತ ರಾಯರು ಕೃಷ್ಣರಾವು ಅಂತ ಅನ್ಸ್ಕೊಂಡ್ರು ಕೂಡ ಯಾವ ಆಚಾರ್ಯರಿಗೂ ಕಡಿಮೆಯಾಗಿದ್ದಿಲ್ಲ. ಅನುಷ್ಠಾನ ಪರರಾಗಿ ನಿರಂತರ ಭಗವಂತನ ಆರಾಧನೆ ಮಾಡ್ತಾ, ಅತಿಥಿ ಅಭ್ಯಾಗತಗಳನ್ನು ಆದರ ಮಾಡ್ತಾ, ಯಾವಾಗಲೂ ಪಂಡಿತರು ಬರ್ತಾ ಇರಬೇಕು. ದೊಡ್ಡ 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 ಜ್ಞಾನಿಗಳೆಲ್ಲ ಕೂಡ ಅವರ ಮನೆಗೆ ಬಂದಿದ್ದಾರೆ. ಆ ಪುಣ್ಯಾತ್ಮರು ಕಟ್ಟಿಸಿರ್ತಕ್ಕಂಥ ಹನುಮಂತ ದೇವರ ದಿವ್ಯ ಮಂದಿರ ಈಗ ಹತ್ರ 82 ವರ್ಷಗಳಾಯಿತು ಪ್ರತಿಷ್ಠೆ ಆಗಿ. 89 ವರ್ಷಗಳಾಯಿತು. ಎಷ್ಟು ಪುಣ್ಯಾತ್ಮರೆಲ್ಲ ನೋಡ್ರಿ ಸಾಧನ ಮಾಡ್ತಾ ಇದ್ದಾರೆ. ಆ ಸಾಧನ ಮಾಡ್ತಕ್ಕಂಥ ಚಿಂತನೆಯನ್ನು ನೋಡ್ತಾ ನಾವು ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಎದ್ದು ವಾಯುದೇವರ ಸನ್ನಿಧಾನದ ಎಡಭಾಗದಲ್ಲಿ ಕೂತ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರೆ. ಹೋಮ ಮಾಡಲಿಕ್ಕಾಗಿ ಮಂಟಪ ಮಾಡಿದ್ದಾರೆ. ಹೋಮಗಳು ಆಗ್ತವೆ. ವಾಯುದೇವರಿಗೆ ಪಂಚಾಮೃತ ಇತ್ಯಾದಿಗಳೆಲ್ಲ ಆಗ್ತದೆ. ಅದನ್ನು ನಾವು ನೋಡಿ ಆನಂದ ಪಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮುಂದೆ ಹೋಗೋಣ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ವಾಯುದೇವರ ಗರ್ಭಾಲಯದ ಗುಡಿಯ ಮುಂಬದಿಯಲ್ಲಿದ್ದೀವಿ ನಾವು. ಸುತ್ತಲೂ ಅಲ್ಲಿ ನೋಡ್ರಿ, ಅದು ಹಿಂದೆ, ನಿಮ್ಮ ಹಿಂದೆ ಎಷ್ಟು ಅದ್ಭುತವಾದ ತುಳಸಿವನ. ಎಲ್ಲಿ ತುಳಸಿ ಇರ್ತದೋ ತುಳಸ್ಯಾಂತು ರಮಾದೇವಿ. ತುಳಸಿಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ನಿರಂತರ ಇರ್ತದೆ ಅಂತ ಅಪೂರ್ವವಾಗಿರ್ತಕ್ಕಂಥ ತುಳಸಿಯ ವನವನ್ನೇ ಬೆಳೆದು ಬಿಟ್ಟದೆ. ಅಂದರೆ ಇಲ್ಲಿ ಲಕ್ಷ್ಮಿಯ ನಿತ್ಯ ಸನ್ನಿಧಾನ ಇದ್ದಂತೆ ಆಗ್ತದೆ. ಯಾಕೆ ವಾಯುದೇವರು ಇದ್ದಾರಲ್ವ, ವಾಯುದೇವರು ಇರೋದರಿಂದ ಅಮ್ಮ ಜಗದಂಬೆ ತನ್ನ ಮಗನಿಗಾಗಿ ತಾನು ವೃಕ್ಷ ರೂಪದಲ್ಲಿ, ತುಳಸಿಯ ವೃಕ್ಷ ರೂಪದಲ್ಲಿ ಬಂದು ಅಲ್ಲಿ ಸನ್ನಿಹಿತಲಾಗಿದ್ದಾಳೆ. ಇದು ಗರುಡ ಸ್ತಂಭ. ಇದು ಹನುಮಂತ ದೇವರ ದೇವಾಲಯ. ನಾವು ಸ್ವಲ್ಪ ಒಳಗೆ ಹೋಗೋಕ್ಕೆ ಪ್ರಯತ್ನ ಮಾಡೋಣ. ಗರ್ಭಾಲಯ ಒಳಗಡೆ ಸ್ವಲ್ಪ ಹತ್ತಿರ ಬರ್ರಿ ದಯಮಾಡಿ. ಹತ್ತಿರದಿಂದ ನಮ್ಮಪ್ಪನ್ನ ವಾಯುದೇವರನ್ನು ದರ್ಶನ ಮಾಡ್ಕೊಂಬೋಣ. ಸಂಜೀವ ಮೂರ್ತಿ. ಕರವ ಮೂಗಿದ ಮುಖ್ಯ ಪ್ರಾಣ, ಕರವ ಮೂಗಿದ ಮುಖ್ಯ ಪ್ರಾಣ, ಕರವ ಮೂಗಿದ ಮುಖ್ಯ ಪ್ರಾಣ, ಹರಿಗೆ ಎದುರಾಗಿ ಕರವ ಮೂಗಿದ ಮುಖ್ಯ ಪ್ರಾಣ. ಪಾಪಿಗಳನ್ನು ಸದೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತಕ್ಕಂಥ ದಿವ್ಯವಾದ ಜ್ಞಾನ ಎಲ್ಲ ಸಕಲ ಸಾತ್ವಿಕ ಜನಕ್ಕೆ ಉಂಟಾಗುವಂತೆ ಅನುಗ್ರಹ ಮಾಡುವಂತೇಳಿ ಪರಬ್ರಹ್ಮನ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡಿದ್ದಾನೆ. ಈ ವಿಗ್ರಹ ಇವತ್ತಿಂದಲ್ಲ, ಅದು ಎಷ್ಟು ವರ್ಷ ಅಂತ ನಮಗೆ ಗೊತ್ತಿಲ್ಲ. ಇದು ಒಬ್ಬರ ಮನೆಯಲ್ಲಿ ಇತ್ತಂತೆ. ಕೃಷ್ಣರಾಯರು ಅಂತ ನಾನು ಈಗಾಗಲೇ ಹೇಳಿದ್ದೀನಲ್ಲ, ಇದನ್ನೆಲ್ಲ ಸ್ಥಾಪನೆ ಮಾಡಿದ ಪುಣ್ಯಾತ್ಮರು ಕೃಷ್ಣರಾಯರು. ಅವರ ತಂದೆಗಳ ಹೆಸರು ಮಾಧಪ್ಪ ಅವರು, ಅವರ ತಾತನ ಹೆಸರು ಗೋಪಯ್ಯ ತಾತ. ಇವರಿಗೆ ಗುರುಜಗನ್ನಾಥದಾಸರಿಗೆ ಸಂಬಂಧ. ಅದು ಬಹಳ ಗುರುಜಗನ್ನಾಥದಾಸರ ಪ್ರೀತಿಗೆ ಪಾತ್ರರಾಗಿ ಅವರು ತೋರಿದ ಮಾರ್ಗದಲ್ಲಿ ಇಭರಾಮೃತ ಅಪ್ಪ ಅವರೇ ಮೊದಲಾದ ಪುಣ್ಯಾತ್ಮರೆಲ್ಲ ಇಲ್ಲಿಗೆ ಬಂದು ಹೋಗಿದ್ದಾರೆ. ಉತ್ಸವ ಮೂರ್ತಿ ಅದು. ಮುಖ್ಯಪ್ರಾಣದೇವರ ಸ್ವಲ್ಪ ಮುಂದೆ ಹಿಡಿದ್ರೆ ಅನುಗ್ರಹ ಆಗ್ತದೆ. ಹಿಂಗೆ ಸ್ಟ್ರೇಟ್ ಉತ್ಸವ ಮೂರ್ತಿ, ಮುಖ್ಯಪ್ರಾಣನ ಉತ್ಸವ ಮೂರ್ತಿ. ಅದು ನರಸಿಂಹದೇವರು ಹಿರಿಯರು ಪರಂಪರೆಯಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ನರಸಿಂಹ ಶೇಷ ವಾಹನನ ಶೇಷಾಸನನಾಗಿ, ಕಲ್ಪವೃಕ್ಷ ಇಲ್ಲ ಅಂದ್ಕೋತೀನಿ, ಲಕ್ಷ್ಮಿಯನ್ನು ತನ್ನ ಎಡತೊಡೆಯ ಮೇಲೆ ಕೂಡಿಸಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಯೋಗಪಟ್ಟಿಕಾಯುಕ್ತನಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮ.
ಪರಂಪರೆಯಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀನಿವಾಸ ದೇವರು, ಸ್ಟ್ರೈಟ್ ಆಗಿಡ್ರಿ, ಶ್ರೀನಿವಾಸ ದೇವರು, ಹಿರಿಯರು ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಕೃಷ್ಣ, ತಾಂಡವ ಕೃಷ್ಣ, ಕೈಯಲ್ಲಿ ಬೆಣ್ಣೆಯನ್ನು ಹಿಡ್ಕೊಂಡು, ಅದು ಕೆಲವರು ಬೆಣ್ಣೆ ಅಂತಾರೆ, ಮತ್ತು ಕೆಲವರು ಚೆಂಡು ಅಂತಾರೆ, ಇರುವಲ್ದಾಕೆ ಯಾವುದೇ ಆಗಲಿ, ಶೇಷನ ಮೇಲೆ, ಕಾಳಿಂಗನ ಮೇಲೆ ನರ್ತನ ಮಾಡ್ತಾ ನಿಂತುಕೊಂಡಿರ್ತಕ್ಕಂಥ ಕೃಷ್ಣರೂಪಿ ಪರಮಾತ್ಮ ವೇದವ್ಯಾಸ ದೇವರ ಚಿಕ್ಕದಾದ ಸುಂದರವಾದ ಮೂರ್ತಿ. ಇಂಥ ಪವಿತ್ರವಾದ ದೇವಾಲಯವನ್ನು ಕೃಷ್ಣರಾಯರಿಗೆ ಸ್ವಪ್ನದಲ್ಲಿ ಸಂಜೀವ ಮೂರ್ತಿ ಕಾಣಿಸಿಕೊಂಡು, ನಾನಿಲ್ಲಿದ್ದೀನಲ್ಲ, ನನ್ನ ಹೀಗೆ ಇಡಬೇಡ, ಅವನು ಹೇಳಿದ. ದೊಡ್ಡವರು ಜ್ಞಾನಿಗಳು ಕೂಡ ಉಪದೇಶ ಮಾಡಿದರು. ಆ ಉಪದೇಶಕ್ಕನುಗುಣವಾಗಿ ಕೃಷ್ಣರಾಯರು ಈ ದೇವಾಲಯವನ್ನು ನಿರ್ಮಾಣ ಮಾಡಿ, ಇದಕ್ಕಾಗಿ ಎಲ್ಲ ತರಹದ ವ್ಯವಸ್ಥೆಗಳನ್ನು ಮಾಡಿ ಅಪ್ಪನನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಇವತ್ತೇನು ನಾವು ವಿಡಿಯೋ ತೆಗಿತಾ ಇದ್ದೀವಿ, ಇವತ್ತಿನ ದಿವಸನೇ 89ನೇ ವರ್ಷಗಳ ಹಿಂದೆ ಈ ನಮ್ಮಪ್ಪ ಹನುಮಂತ ಮುಖ್ಯ ಪ್ರಾಣದೇವರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ಒಂದು ರೀತಿಯಿಂದ ಈ ಮನೆತನದವರ ಅಭಿಪ್ರಾಯದ ಪ್ರಕಾರ ಇವತ್ತು ಹುಟ್ಟು ಹಬ್ಬ. ಅವನು ಹುಟ್ಟಿ ಬಂದಿದ್ದು, ಅವನಿಗೆ ಹುಟ್ಟಿಲ್ಲ, ಆದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಇಲ್ಲಿ ಪ್ರತ್ಯಕ್ಷನಾಗಿ ಕೂತ್ಕೊಂಡಿರ್ತಕ್ಕಂಥ ಅಪೂರ್ವವಾದ ದಿವಸ ಇದು. ಸಂಜೀವ ಮೂರ್ತಿಯನ್ನು ಪ್ರತಿಷ್ಠಾ ಮಾಡಿರ್ತಕ್ಕಂಥವರು ಕಂಬಾಲೂರು, ಬಂಕಾಪುರ ವಾಸುದೇವ ತೀರ್ಥರು ಇದನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಬಂಕಾಪುರದ ವಾಸುದೇವ ತೀರ್ಥರು ಅಂತಂದರೆ ಎಷ್ಟು ತಪಸ್ವಿಗಳಿದ್ದರು ಎಂಬುದಕ್ಕೆ ಒಂದೇ ಒಂದು ಸಾಕ್ಷಿ ಹೇಳಬೇಕಾದರೆ, ವಂಶೀಕರು ಹೇಳಿದ ಮಾತಿನ ಪ್ರಕಾರ ಸತ್ಯಧ್ಯಾನರು ಅವರು ಏನಿದು ದೊಡ್ಡ ದೊಡ್ಡ ಪಂಡಿತರಿದ್ದರೆ ಈ ವ್ಯಕ್ತಿ ಕೊಡ್ತಾ ಇದ್ದಾರೆ ಅಂದರೆ ಆಗ ಸತ್ಯಧ್ಯಾನರೇ ಮುಕ್ತ ಕಂಠದಿಂದ ಹೇಳಿದ ಮಾತಂತೆ. ಇದು ಬೂದಿ ಮುಚ್ಚಿದ ಕೆಂಡ, ಇದರ ಆಲೋಚನೆ ನಮಗೆ ಸಿಗೋದಿಲ್ಲ. ಭಾರತ, ಭಾಗವತ, ರಾಮಾಯಣಾದಿಗಳು ಅವರಿಗೆ ಹೃದ್ಗತವಾಗಿರತಕ್ಕಂಥದ್ದು, ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಅಂತಹ ಪುಣ್ಯಾತ್ಮರಾಗಿ ಸತ್ಯಧ್ಯಾನದಿಂದ ಹೊಗಳಿಸಿಕೊಂಡಿರ್ತಕ್ಕಂಥ ಬಂಕಾಪುರದ ವಾಸುದೇವ ತೀರ್ಥರು ಈ ಅಪ್ಪನನ್ನು ಇಲ್ಲಿ ಕೂಡಿಸಿ ಸನ್ನಿಧಾನ ತಂದು ಕೊಟ್ಟಿದ್ದಾರೆ. ಅಂಥ ಅಪ್ಪನ ದಿವ್ಯವಾದ ಹುಟ್ಟು ಹಬ್ಬದ ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ವಿ. ನಮ್ಮ ಭಾಗ್ಯ ಪಕ್ಕದಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥ ಅವರು ಕೃಷ್ಣರಾಯರ ಮೊಮ್ಮಗ, ಸುಧಾಂತ ಅಧ್ಯಯನ ಮಾಡಿ ದೊಡ್ಡ ಜೀವನವನ್ನು ಸಾಗಿಸ್ತಕ್ಕಂಥ, ನಿರಂತರ ಪಾಠ ಪ್ರವಚನಗಳಲ್ಲಿ ಜೀವನವನ್ನು ಧನ್ಯ ಮಾಡಿಕೊಳ್ತಕ್ಕಂಥ ವ್ಯಕ್ತಿ. ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ರಾಮಾಚಾರ್ಯರ ಮೊಮ್ಮಗ. ಇವರಪ್ಪ ದೊಡ್ಡ ವ್ಯಕ್ತಿ, ಸಾಧಕ ವ್ಯಕ್ತಿ. ಅದು ಎಂಥ ಸಾಧಕ ಹೇಳಕ್ಕೆ ಬರೋದಿಲ್ಲ. ಇವರು ಅವ್ರನ್ನ ಮೀರಿಸಿದ, ಅಪ್ಪನನ್ನು ಮೀರಿಸಿದ ಮಗನಾಗಿ ಒಳ್ಳೆ ಸುಧಾಂತ ಅಧ್ಯಯನ ಮಾಡಿ ನಿರಂತರ ಭಾಗವತ ಅವ್ರ ಬಾಯಿಂದ ನಾವು ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಅಂಥ ಪವಿತ್ರವಾದ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿರ್ತಕ್ಕಂಥವರು ನನ್ನ ಅಧ್ಯಾತ್ಮ ಬಂಧುಗಳು, ನನಗೆ ಮಾರ್ಗದರ್ಶಕರು ಆಗಿರತಕ್ಕಂಥ ಖಜಾನದಾರ ರಾಘವೇಂದ್ರ ರಾಯರು, ಗುರುಶ್ರೀ ವಿಠ್ಠಲರ ವಂಶೀಕರು, ಅವರ ಸತ್ಪುತ್ರರು, ಅವರ ದೊಡ್ಡ ಸಾಧಕರು. ಅಂಥ ಪವಿತ್ರವಾದ ಸ್ಥಳಕ್ಕೆ ನಾವು ಬಂದೀವಿ. ನಮ್ಮ ಜೀವನ ಧನ್ಯ ಆಗಲಿ ಅಂತ ನಾವು ಕೇಳಿಕೋತಾ, ನಮೋ ನಮೋ ಹನುಮಾ, ನಮೋ ನಮೋ ಹನುಮಾ, ಪ್ಲವಗೋತ್ತುಮಾಂಜನೇಯ ನಾಮ, ನಮೋ ನಮೋ ಹನುಮಾ, ಕ್ಷಮಾದಿ ಸುರಗಣ ಕ್ಷಮಾದಿ ಗುಣಗಣ ಸಮೀರ ನುತ ಜನ ಪ್ರಮಾದ ಹರಿಶಲು ಉಮೇಶ ವಂದ್ಯನೆ, ನಮೋ ನಮೋ ಹನುಮಾ, ನಮೋ ನಮೋ ಹನುಮಾ. ದಶಪುರುಷ ನೀನೇ ತ್ರಿದಶಾದ್ಯಮರ ಪೂಜಿತ, ದಶಾಸ್ಯಮರ ಮುತ ನಿಶಾಚರೇಶ್ವರ ದಶಾ ಕಳದು ವಸೂಧಿಯೋಳ್ ಮೆರೆದೆ, ನಮೋ ನಮೋ ಹನುಮಾ. ಬಕಾಸುರಗೆ ವೈರಿ ನಿನ್ನ ಭಕೂತ ಜನಕಿ ಪಾರಿ,
ಅಖಿಲ ಸೌಖ್ಯದ ಲಘೂಮಿ ರಮಣನ ಭಕೂತಿ ಪೂರ್ವಕ ಮುಕೂತಿದಾಯಕ ನಮೋ ನಮೋ ಹನುಮ ಯತೀಶ ಕುಲನಾಥ ದಶಮತಿ ನಾಮ ನಿಖ್ಯಾತ ಕ್ಷಿತೀಶ ಗುರು ಜಗನ್ನಾಥ ವಿಠಲ ದೂತ ಪಾಥೋಜ ಜಾಂಡಕ್ಕೆ ನಾಥಾನೆ ಪಾಲಿಸೋ ನಮೋ ನಮೋ ಹನುಮ ನಮೋ ನಮೋ ಹನುಮ ಪ್ಲವಗೋತ್ತು ಮಾಂಜನೇಯ ನಾಮ ನಮೋ ನಮೋ ಹನುಮ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಒಂದು ಪವಿತ್ರವಾದ ಕ್ಷೇತ್ರ ಇದು. ಒಂದು 100 ವರ್ಷದ ಕೆಳಗಿನಿಂದ ಭಗವಂತನ ಆರಾಧನೆ ಮಾಡಿಕೋತ ಬಂದಿರತಕ್ಕಂಥ, ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥ ವಾಯುದೇವರ ಉಪಾಸನ ಮಾಡಿಕೊಡ್ತಾ ಬಂದಿರತಕ್ಕಂಥ ಪವಿತ್ರವಾದ ಕ್ಷೇತ್ರ. ಇದಕ್ಕೆ ಮೂಲ ಪುರುಷರು ನಾನು ನೋಡಿದ್ದು ಕೃಷ್ಣರಾಯರನ್ನ, ಈ ವಂಶದ. ಈಗೇನಿಲ್ಲಿ ನಿಮ್ಮ ಒಬ್ಬರಿಗೆ ಆಚಾರ್ಯರಿಗೆ ಎಣ್ಣೆ ಹಚ್ತಾ ಇದ್ದಾರಲ್ಲ, ಅವರ ತಾತಂದರು ಕೃಷ್ಣರಾಯರು. ಆ ಕೃಷ್ಣರಾಯರು ಹಾಕಿಕೊಟ್ಟ ಸಂಸ್ಕಾರ ಎಂಥ ದೊಡ್ಡ ಸಂಸ್ಕಾರ ಅಂತಂದರೆ, ಬಂದ ಬ್ರಾಹ್ಮಣರನ್ನು ಬರೇ ಬ್ರಾಹ್ಮಣರನ್ನಾಗಿ ನೋಡದಲೇ ಅವರಲ್ಲಿ ವಾಸುದೇವ, ನಾರಾಯಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ರೂಪಗಳನ್ನು ಚಿಂತನೆ ಮಾಡ್ತಾ, ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಆಚಾರ್ಯರಿಬ್ಬರಿಗೂ ಕೂಡ ತೈಲಾಭ್ಯಂಗನ ಮಾಡ್ತಾ ಇದ್ದಾರೆ. ತೈಲೇ ಲಕ್ಷ್ಮೀ ಜಲೇ ಗಂಗಾ. ಅಶ್ವತ್ಥಾಮ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ. ಅಶ್ವತ್ಥಾಮ ಎಣ್ಣೆಚ್ಚು ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೇ ಚಿರಂಜೀವಿನಃ. ಈ 7 ಜನ ಚಿರಂಜೀವಿಗಳನ್ನು ಸ್ಮರಣ ಮಾಡ್ತಾ ಎಣ್ಣೆ ಹಚ್ಚಬೇಕು ಅಂತ ಸಂಪ್ರದಾಯ ಇರೋದು. ಆ ಪ್ರಕಾರ ಸಂಜೀವ ಅಂತಕ್ಕಂಥ ಹೆಸರಿನಿಂದ ನಿರಂತರ ನಿತ್ಯದಲ್ಲಿ ವಾಯುದೇವರ ಪೂಜೆ ಮಾಡಿಕೊಂಡು ಜನ್ಮ ಧನ್ಯ ಮಾಡಿಕೊಳ್ತಕ್ಕಂಥ ಪುಣ್ಯಾತ್ಮ ಹಸ್ತಾ ಇದ್ದಾನೆ. ತೈಲೇ ಲಕ್ಷ್ಮಿ, ಎಣ್ಣೆಯಲ್ಲಿ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಿ ಸ್ನಾನ ಮಾಡ್ತಕ್ಕಂಥ ನೀರಿನಲ್ಲಿ ಗಂಗಾದಿ ತೀರ್ಥಗಳನ್ನು ಸ್ಮರಣ ಮಾಡಿ ಅವರಿಗೆ ಅಭಿಷೇಕ ಮಾಡಿಸ್ತಾರೆ. ಆ ಚಿಂತನೆ ನೋಡಿರಿ, ಇದನ್ನು ನಮ್ಮ ಜೀವನದಲ್ಲಿ ನಮಗೂ ಕೂಡ ಇದು ಪಾಠ ಆಗಬೇಕು. ಎಲ್ಲ ಛಲಪ್ರತಿಮೆಗಳು ಬಂದಾವೆ. ಆ ಛಲಪ್ರತಿಮೆಗಳಿಗೆ ಬಂದು ಎಣ್ಣೆ ಹಚ್ಚಿ ಅಭಿಷೇಕ ಮಾಡು ಅಂಥೇಳಿ ಮಗನ ಹಾಗೆ ಕರ್ಕೊಂಬಂದು ಆ 4 ಜನರಿಗೆ ತೈಲಾಭ್ಯಂಗನ ಮಾಡಿಸಿ ಆ ಸಂಸ್ಕಾರ ನಮ್ಮ ಕೃಷ್ಣರಾಯರ, ಯಾಕಂದ್ರೆ ದೊಡ್ಡ ದೊಡ್ಡ ಸಂಘ ಆಗಿರ್ತಕ್ಕಂಥವ್ರು ಆ ಪುಣ್ಯಾತ್ಮರಿಗೆ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಂಥ ದೃಶ್ಯ ನಮಗೆ ಆನಂದ ಆಯಿತು. ನಾವು ಇದನ್ನು ಅಭ್ಯಾಸ ಮಾಡೋಣ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ ವಾಯುದೇವರ ಪಲ್ಲಕ್ಕಿ ಇಲ್ಲಿ ಉತ್ಸವಗಳಾದಾಗ ಈ ಪಲ್ಲಕ್ಕಿಯಲ್ಲೇ ವಾಯುದೇವರನ್ನು ಮುಖ್ಯ ಪ್ರಾಣನನ್ನು ಕೂಡಿಸಿ ಇಲ್ಲಿ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾರೆ. ಭಜನೆ ಮಾಡಿಕೋತ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪಲ್ಲಕ್ಕಿ ಇದು. ಸರ್ವಮೂಲ ಗ್ರಂಥಗಳು ಆಚಾರ್ಯರಿಗೆ ಅತ್ಯಂತ ಇಷ್ಟವಾಗಿರತಕ್ಕಂಥ, ಸಮಾಜದ ಉದ್ಧಾರಕ್ಕಾಗಿ, ಸಕಲ ಸಾತ್ವಿಕ ಜನರ ಉದ್ಧಾರಕ್ಕಾಗಿ ಅವರು ರಚನೆ ಮಾಡಿದ ಮೂಲ 37 ಗ್ರಂಥಗಳಿಂದ ಚಿಕ್ಕ ಗ್ರಂಥಗಳಿಂದ ಕೂಡಿಕೊಂಡಿರ್ತಕ್ಕಂಥ ಸಮಗ್ರ ಸರ್ವಮೂಲ. ಹರೇ ಶ್ರೀನಿವಾಸ. ಇದು ವಾಯುದೇವರನ್ನು ಕೂಡಿಸಿ ಎಳಿತಕ್ಕಂಥ ಉತ್ಸವಾದಿಗಳಲ್ಲಿ ಚಿಕ್ಕ ರಥ ಎಷ್ಟು ಮುದ್ದಾಗಿ ಮಾಡಿದ್ದಾರೆ. ಚಿಕ್ಕದಾದರೂ ಮುದ್ದಾದರೂ ಅಧ್ಯಾತ್ಮ ದೃಷ್ಟಿಯಲ್ಲಿ ಬಹಳ ಅಪೂರ್ವವಾದ ಚಿಂತನೆಯನ್ನು ಕೊಡ್ತಕ್ಕಂಥದ್ದು. ಒಳಗಡೆ ವಾಯುದೇವರು ಕೂತ್ಕೊಂಡಿದ್ದಾರೆ. ಈಗ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ರಥದ ಉತ್ಸವದ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಈ ಚಿಂತನೆಯೊಟ್ಟಿಗೆ ರಥವನ್ನು ಎಳೆದು ನಾವು ಜನ್ಮ ಧನ್ಯ ಮಾಡಿಕೊಂಬೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. गृणीमसि विद्मातमुत्संयता बभूथ
आभूत्या सहजा वज्रसायकसः विवर्षविभूत उत्तारम् कृत्वा नो वन्यो सह मेध्येरि महाधनस्य पुरुहूत संसृजे संसृष्टम् धनमुभयम् समाकृतमस्मभ्यम् दत्ताम् वरुणश्च मन्यः धियम् तथा नाहृदयेषु शत्रवः पराजितासो अपनिलयन्ताम् हरि ॐ पां तस्मान् पुलहोतवैर्बलवन्मातङ्गमाद्यघटा श्रीमत्कण्ठेलवास्य प्रततसुरखरादारिदारादिदोरप्रध्वस्तद्वन्द्वजान्तप्रविदतमनसा भावितानागिरुन्दये लक्ष्मीकान्तसमन्वतो विकलयन्नैवेदितुस्ते समम् पश्यामि त्वमवस्तूरतरतो वास्तम् रसो योष्टमः चन्द्रोषोत्करदर्शने प्रकुटिलप्रान्तोदिताद्यस्मद्योतो मम विस्फुलिङ्गमसित ब्रह्मेश चक्रोत्तरा हरिः ॐ श्रीमद्विष्णुन्दिनिष्ठातिगुणगुरुतः श्रीमदानन्दतीर्थ त्रैलोक्याचार्यपादोज्ज्वलजलजलसत्पान् भवोस्मान् पुनन्तो वाचाम्यत्नप्रणेत्रे त्रिभुवनमहिता शारदा शारदेन्दु ज्योत्स्ना भद्रस्मितश्रीधवरितककुहा प्रेमभारम्भभारः वन्दारुमीशे श्रियवदनियतं श्रीमदानन्दतीर्थम् वन्दे मन्दाकिनी शरणशरणमदरासेकसादित्यसङ्गम् वन्देऽहं देवभक्त्या भवभयहरणं सज्जनान्मोदयन्तम् सुब्रह्मण्यक्षसूरे सुप्रीतिसुभृशं देशवानं समेत श्रीमत्सादाब्जवक्त्रस्तुतिमकृतहये लक्ष्मीकान्तसमगतो विक्रयं नैवेद्यपुष्टेमम् पश्यामस्तनमस्तमस्तरतो वाक्तं कृतो यातः यत्रोषोत्करलक्षणेन्द्रविलप्रान्तो चिरान्यस्फुरत् खद्योतोपमविष्णुसिन्धुवटदा ब्रह्मे जगद्होत्राः हरिः ॐ बलित्था तद्वपोषेद
कपिशेखरा हरिपदाम्बुज बंबरा कपिशेखरा हरिपदाम्बुज बंबरा अरुहि सीತೆಯ ಕುಶಲವರ ಕುವರನಿಗೆ ಪರಮೇಶ್ವರಿಯ ಪದ ಪಡೆದ ಧೀರನೆ ಸಂಜೀವರಾಯ ಹನುಮಂತದೇವರ ಹುಟ್ಟುಹಬ್ಬದ ನಿಮಿತ್ತಕವಾಗಿ ಆಚಾರ್ಯರು ಹೇಳಿದಂತೆ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತನ್ನೋದಕ್ಕಾಗಿ ಆಚಾರ್ಯರು ಕೇವಲ 50 ಶ್ಲೋಕಗಳಲ್ಲಿ ನಿರ್ಣಯವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸುಂದರಕಾಂಡ ಅಂತ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆ ಸುಂದರಕಾಂಡದ ಒಂದು ವಿವರವನ್ನು ಆಚಾರ್ಯರು 10 ನಿಮಿಷಗಳಲ್ಲಿ ನಮಗೆ ಆ ಒಂದು ಮಹಿಮೆಯನ್ನು ತಿಳಿಸ್ತಾರೆ. ಎಲ್ಲರೂ ಶಾಂತಚಿತ್ತರಾಗಿ ಕೇಳಬೇಕು ಅಂತ. ಓಂ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘೈಶುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಎಲ್ಲರಿಗೂ ಸುಖಮೇವ ಸದಾ ಮೇ ಸ್ಯಾತ್ ಅಂತ ಅವೇನು ಗುಣಗಳನ್ನು ಪಡೆದಿದ್ದಾನೆ, ಅನಂತ ಗುಣಗಳನ್ನು ಪಡೆದಿದ್ದಾನೆ. ಆದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ದೇವರನ್ನು ಭಗವಾನ್ ಅಂತ ಕರೀತಾರೆ. ಈ 6 ಗುಣಗಳು ಭಗವಂತನಲ್ಲಿ ವಿಶೇಷವಾಗಿ ನಮ್ಮನ್ನು ಕೊಡ್ಲಿಕ್ಕಾಗಿ ದೊಡ್ಡದಾದ ಟ್ಯಾಂಕ್ ಇದೆ, ನೀರು ಮಾತ್ರ ನಮಗೆ ಬೇಕು. ಮೈ ಮರೆತು ಬಿಟ್ರಂತೆ ರಾಮದೇವರು. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಇಷ್ಟೆಲ್ಲ ಹೇಳಿ ಅವನಷ್ಟು ಸಮಾನರಾದವ್ರು ಯಾರಿಲ್ಲ. ಅವನಿಗೆ ಮೋಕ್ಷ ಕೊಟ್ಟರೂ ಕೂಡ ಸಮಾನ ಅಲ್ಲ. ಆದ್ದರಿಂದಾಗಿ ನಾವು ಅವನಿಗೆ ಆಲಿಂಗನ ಮಾಡ್ಕೊಳ್ತೀನಿ ಅಂತ ಹೇಳಿ ಸ್ವಾತ್ಮ ಪ್ರಧಾನ ಶ್ಲೋಕ ಮೊದಲಿಗೆ ಹೇಳ್ಬಿಟ್ಟಿದ್ದೀನಿ. ಆದ್ದರಿಂದ ಆಲಿಂಗನವನ್ನು ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಭಗವಂತ ಆಶೀರ್ವಾದ ಮಾಡಿದ ಅನ್ನುವ ಕಥೆಯನ್ನ ಈ ಸುಂದರಕಾಂಡದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಸ್ವಲ್ಪ ಸಮಯ ನಾನು 10 ನಿಮಿಷ ಹೇಳಿದ್ರು 20 ನಿಮಿಷ ತಗೊಂಡ್ಬಿಟ್ಟೆ, ಕ್ಷಮಿಸಬೇಕು. ಆದರೆ ಈ ಒಂದು ಕಥೆಯಲ್ಲಿ ನಾವು ತಿಳಿದಿದ್ದೇನಪ್ಪಾ ಅಂದ್ರೆ, ಏನೇ ನಮಗೆ ಕಷ್ಟ ಬಂದರೂ ಕೂಡ ಹನುಮಂತ ದೇವರಷ್ಟು ಕಷ್ಟ ನಮಗೆ ಬಂದಿಲ್ಲ. ಅನೇಕ ತರಹದ ಆಶೆ ಆಮಿಷಗಳು ಹತ್ತಿರದವರಿಂದ ದೂರದವರಿಂದ ಎರಡೂ ತರಹದಿಂದ ಬಂದಾಗಲೂ ಅದನ್ನು ದೂರ ಅಟ್ಟಿ ನಮ್ಮ ಕಾರ್ಯವನ್ನು ಸಾಧನೆ ಮಾಡಬೇಕು ಅಂತ ಅನ್ನೋದನ್ನು ತೋರಿಸಿಕೊಟ್ಟವರು. ಅದಕ್ಕಾಗಿ ನಮ್ಮ ಸಂಪ್ರದಾಯದಲ್ಲಿ ಸುಂದರಕಾಂಡ ಪಾರಾಯಣ ಮಾಡುವುದರಿಂದಲೇ ಅನಿಷ್ಟ ನಿವೃತ್ತಿ ಅನ್ನುವುದು ಕೂಡ ಪ್ರತೀತವಾಗಿದೆ. ಇದು ಅನುಭವ ವೇದ್ಯವೂ ಆಗಿದೆ. ಅಂತಹ ಒಂದು ಸುಂದರಕಾಂಡ ಶ್ಲೋಕಗಳ ಅನುವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಚಾರ್ಯರಿಗೆ ಅನೇಕ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ
ಜೋ ಜೋ ಅಸುರಾದಿ ಹರಿದಿರಿ ಚಂದ್ರ ಮಧ್ವಮಾನಾಬ್ಜ ಮಂಟಪದಲ್ಲಿ ಶೋಭಿಪ ಶುದ್ಧ ಶ್ರೀ ಪ್ರಾಣೇಶ ಜೋ ನಿತ್ಯಾನಿತ್ಯ